ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ. ಇಂದಿನ ದಿನಾಂಕ ಸೆಪ್ಟೆಂಬರ್ 24 ಬುಧವಾರ ಆಗುತ್ತೆ. ಸದಿಗೆ ಇದೆ ರಾತ್ರಿ 3:58 ಆನಂತರ ಚೌತಿ ಆರಂಭ ಆಗುತ್ತೆ. ಚಿತ್ರಾ ನಕ್ಷತ್ರ 2:52 ಮಧ್ಯಾಹ್ನ ಈವರೆಗೂ ಇರುತ್ತೆ. ಆನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಇವತ್ತು ಇಂದ್ರ ಯೋಗ ಮತ್ತು ತೈತಿಲ ಕರಣ ಇದೆ. ದಿನ ತಿಥಿ ನಕ್ಷತ್ರ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅದರಿಂದ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡ್ಬೋದು, ಅದರಿಂದ ಅನುಕೂಲತೆ ಕಂಡು ಬರುತ್ತೆ. ಇನ್ನು ಈ ಮುಖ್ಯವಾಗಿ ಈ ಮನೆಗೆ ಸಂಬಂಧಪಟ್ಟಂತಹ ಈ ರಿಪೇರಿ ಅಂಥವಿರುತ್ತಲ್ಲ, ಅದನ್ನು ಸಹ ಇವತ್ತು ಮಾಡ್ಬೋದು. ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ, ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಹಾಗೆ ಖರ್ಚು ವೆಚ್ಚಗಳು ಸಹ ಸ್ವಲ್ಪ ಕಡಿಮೆನೇ ಬರುತ್ತೆ. ಅದು ಇವತ್ತೇ ಮಾಡಬೇಕು ಅಂತಲ್ಲ, ಇವತ್ತು ಆರಂಭ ಮಾಡೋದು ಸಾಕು. ಒಳ್ಳೆಯ ದಿನ ಒಟ್ಟಾರೆ. ಆನಂತರ ಮತ್ತೊಂದು ವಿಚಾರ, ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲ, ಅದರ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 12:15 ಆರಂಭ ಆಗುತ್ತೆ. 1:46 ಇರುತ್ತೆ. ಈ ಅವಧಿಯಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭಿಸಬಾರ್ದು. ಆದರೆ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳಲ್ಲಿ ನಿಷೇಧ ಇಲ್ಲ. ರಾಹುಕಾಲದಲ್ಲೂ ಸಹ ಪೂಜೆ ಪುನಸ್ಕಾರವನ್ನು ಮಾಡ್ಬೋದು. ಅದು ಮತ್ತೊಂದು ಯಮಗಂಡ ಕಾಲ 7:42 ಆರಂಭ ಆಗುತ್ತೆ. 9:13 ಇರುತ್ತೆ. ಪ್ರತಿನಿತ್ಯ ಹೇಳ್ತಾ ಇರ್ತೀನಿ, ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬೇಡಿ, ಹೊಸದಾಗಿ ವಾಹನವನ್ನು ಕೊಡಬೇಡಿ, ಹಾಗೆಯೇ ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬೇಡಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ. ನಮಸ್ಕಾರ. ಇನ್ನು ಇಂದಿನ ದಿನ ಭವಿಷ್ಯದ ಬಗ್ಗೆ, ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರು ದಿನದ ಆರಂಭದಿಂದಲೇ ತಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಹಾದಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೊಸದಾದ ಕೆಲಸ ಕಾರ್ಯಗಳನ್ನು ಇವತ್ತಿವರು ಆರಂಭ ಮಾಡಲ್ಲ. ಯಾವುದೇ ಕೆಲಸ ಕಾರ್ಯಗಳು ಬಹುದಿನದಿಂದ ಉಳಿದಿದ್ದರೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಸುಗಮವಾಗಿ ನಡೀತಾನೆ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ, ಇವರು ಈ ಪರಿಸ್ಥಿತಿಯ ಕೈಗೊಂಬೆ ಆಗ್ತಾರೆ. ಹೇಗೆ ಅಂದರೆ, ಕುಟುಂಬದಲ್ಲಿ ಇವರು ಯಾರಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಾರೆ ಅವರು ಅನಾವಶ್ಯಕವಾಗಿ ಈ ವಿಚಾರಗಳಲ್ಲಿ ತಲೆ ಹಾಕಿ ಬೇಡದ ಬದಲಾವಣೆಗಳು ಅಥವಾ ಮಾರ್ಪಾಟಿಗೆ ಕಾರಣರಾಗ್ತಾರೆ. ವಿಧಿ ಇಲ್ಲ, ಇವರು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಅಥವಾ ನಿಂತೇ ಹೋಗುತ್ತೆ, ನಡೆಯೋದೇ ಇಲ್ಲ. ಅದು ಕೇವಲ ಇದು ಕುಟುಂಬಕ್ಕೆ ಸೀಮಿತವಾದ್ದಲ್ಲ, ಉದ್ಯೋಗದಲ್ಲಿ ಸಹ ಅಷ್ಟೇ. ಇವರ ಹಿರಿಯ ಅಧಿಕಾರಿಗಳು ಹೇಳೋ ಮಾತು ಎಷ್ಟೋ ಸಲ ಸರಿಗಿರಲ್ಲ, ಅದನ್ನು ಸಹ ಒಪ್ಪಲೇಬೇಕಾಗತ್ತೆ. ಇವತ್ತಾಗೋದೂ ಅದೇನೆ. ಅವರ ಒಂದು ನಿರ್ದೇಶನದಂತೆ ನಡೆದಾಗ ಏನಾಗತ್ತೆ, ಇವರ ಜವಾಬ್ದಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರೈಸೋಕ್ಕೆ ಸಾಧ್ಯ ಆಗಲ್ಲ. ಇವತ್ತು ತಪ್ಪು ಯಾರದ್ದೋ ಆಗಿರುತ್ತೆ, ಅದರಿಂದ ಬರೋ ಫಲಿತಾಂಶ ಮಾತ್ರ ಇವ್ರದ್ದಾಗಿರುತ್ತೆ. ಈ ಕಾರಣದಿಂದ ಮಾನಸಿಕ ನೆಮ್ಮದಿ ಇರಲ್ಲ, ಸಹನೆ ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಬೇರೆಯವರಿಗೆ ಮಾತಾಡೋದಕ್ಕೂ ಸಹ ಇವರು ಸ್ವಲ್ಪ ಹಿಂಜರಿತಾರೆ. ಆದರೆ ಅದೃಷ್ಟ ಏನಪ್ಪ ಅಂದರೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತವಾದಂತಹ ಆದಾಯ ಇರುತ್ತೆ. ಇವರ ನಿರೀಕ್ಷೆಗೂ ಮೀರಿದ ವರಮಾನ ಇರುತ್ತೆ. ಅದೊಂದು ಇವರ ಮನಸ್ಸಿಗೆ ತೃಪ್ತಿ ನೀಡುತ್ತೆ. ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾರಿಸ್ತಾರೆ. ಉತ್ತಮ ಆರೋಗ್ಯ ಇರುತ್ತೆ. ವೃಷಭ ರಾಶಿಯವರು ಇವತ್ತು ತಮ್ಮ ಬಹುತೇಕ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದರಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇದರಿಂದ ಏನಪ್ಪ ಆಗುತ್ತೆ, ಇವರಿಗೆ ವಿಶ್ರಾಂತಿ ತಗೊಂಬೋದಕ್ಕೆ ಸಾಧ್ಯ ಆಗಲ್ಲ. ವಿಶ್ರಾಂತಿಯೇ
ಇಲ್ಲದ ದುಡಿಮೆ ಇರುತ್ತೆ. ಹಾಗಾದರೆ ಆ ದುಡಿಮೆಯಿಂದ ಏನು ಉಪಯೋಗ ಅಂತ ಒಂದು ದೊಡ್ಡ ಫಲಿತಾಂಶ ಏನು ಸಿಗಲ್ಲ, ಅಥವಾ ಅದರಿಂದ ಪ್ರತಿಫಲ ಸಿಗಲ್ಲ. ಕಾರಣ ಏನಪ್ಪ ಅಂದರೆ, ಇವರ ಕೆಲಸ ಕಾರ್ಯದಿಂದ ಬರೋ ಒಂದು ಆದಾಯ ಇರ್ಬೋದು, ಅಥವಾ ಒಳ್ಳೆಯ ಹೆಸರು ಏನಾದರೂ ಆಗ್ಬೋದು, ಬೇರೆಯವರಿಗೂ ಹಂಚಿ ಹೋಗುತ್ತೆ. ಇದು ಕುಟುಂಬದಲ್ಲಿ ಸಹ ಹೌದು. ಕುಟುಂಬದಲ್ಲಿ ಕೂಡ ಇವರು ಏಕಾಂಗಿಯಾಗಿ ತಮ್ಮ ಕೆಲವೊಂದು ಜವಾಬ್ದಾರಿ ನಿರ್ವಹಿಸ್ತಾರೆ, ಆದರೆ ಅದರ ಒಂದು ಪಾಲು ಕುಟುಂಬದ ಎಲ್ಲ ಸದಸ್ಯರಿಗೂ ಸೇರುತ್ತೆ. ಇದರಿಂದ ಏನಪ್ಪ, ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೊರತೆ ಕಂಡು ಬರುತ್ತೆ. ಇವರಿಗೆ ಉತ್ತಮ ವರಮಾನ ಇರುತ್ತೆ, ಹಣಕಾಸಿನ ವಿಚಾರದಲ್ಲಿ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಇರುತ್ತೆ. ಆದರೆ ಗಳಿಸಿದ ಹಣವನ್ನು ಬೇರೆಯವರಿಗಾಗಿ ಇವತ್ತು ಇವರು ಖರ್ಚು ಮಾಡಲೇಬೇಕಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಇವ್ರದ್ದು, ಆದರೆ ಅದರ ಲಾಭ ಮಾತ್ರ ಬೇರೆಯವರಿಗೆ. ಇವರ ಸ್ವಂತ ಕೆಲಸಗಳನ್ನು ನಿಲ್ಲಿಸಿ ತಮ್ಮ ಸಹೋದ್ಯೋಗಿಗಳಿಗೆ ಸಹಾಯ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತೆ. ಈ ಕಾರಣದಿಂದ ಏನು ಮಾಡ್ತಾರೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ದಿನ ಕಳೆದಂತೆ ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಸಹನೆಯಿಂದ ಇರಿ. ನೀವೇ ಅಡ್ವಾನ್ಸಾಗಿ ಯಾವುದೇ ಕೆಲಸ ಮಾಡೋಕ್ಕೂ ಹೋಗಬೇಡಿ. ಬೇರೆಯವರ ಸಹಾಯಕ್ಕೋಸ್ಕರ ಸ್ವಲ್ಪ ಕಾಯೋದು ಒಳ್ಳೆಯದು. ತಾಳಿದವನು ಬಾಳೆಯಾನು ಅಂತ ಹೇಳ್ತಾರಲ್ಲ, ಆ ಮಾತಿನ ಮೇಲೆ ಸ್ವಲ್ಪ ನಂಬಿಕೆಯಲ್ಲಿದ್ದರೆ ಉತ್ತಮ ಆರೋಗ್ಯ ಇರುತ್ತೆ, ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಮಿಥುನ ರಾಶಿಯವರು, ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಅನಾವಶ್ಯಕವಾದಂತಹ ಚಿಂತೆ ಇರುತ್ತೆ. ಆ ಚಿಂತೆಯಿಂದ ಏನಪ್ಪ ಆಗುತ್ತೆ ಅಂದರೆ, ಅದನ್ನು ಇವರೊಬ್ಬರೇ ಒಂದು ಅದರ ಹೊರೋದಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಚಿಂತೆಯನ್ನು ಬೇರೆಯವರಲ್ಲೂ ಹಂಚ್ತಾರೆ. ಇದರಿಂದ ಏನಪ್ಪ ಮಾಡ್ತಾರೆ ಅಂದರೆ, ಕೇಳ್ತಾರೆ, ಯಾರಿಗೆ ಬೇಸರ ಆಗುತ್ತೋ ಅವರು ಇವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ದರಿಂದ ಮೊದಲನೇದಾಗಿ ಏನಪ್ಪ ಮಾಡಬೇಕು, ಇವರು ಮುಂದೆ ಸಾಕಷ್ಟು ಮಾತನ್ನು ಆಡೋದನ್ನು ಕಡಿಮೆ ಮಾಡಬೇಕು. ಅಂದರೆ ಬೇರೆಯವ್ರ ಹತ್ರ ಮಾತಾಡಬಾರ್ದು ಅಂತಲ್ಲ, ಅನಾವಶ್ಯಕ ವಿಚಾರಗಳನ್ನು ಬೇರೆಯವರ ಜೊತೆ ಚರ್ಚಿಸದೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಾವು ಮುಂದುವರೆದರೆ ಯಾವುದೇ ರೀತಿಯ ವಿಘ್ನಗಳಿರಲ್ಲ, ಉತ್ತಮ ಫಲಿತಾಂಶ ಸಿಗುತ್ತೆ. ಮುಖ್ಯವಾಗಿ ಇವತ್ತು ಇವರಿಗೆ ನಂಬಲು ಸಾಧ್ಯ ಇಲ್ಲ ಅನ್ನುವ ಮಟ್ಟಿಗೆ ಇವರ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಫಲಿತಾಂಶಗಳು ಸಿಗುತ್ತೆ. ಈ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಒಳ್ಳೆಯ ದಿನ. ಕಾರಣ ಏನಪ್ಪ ಅಂದರೆ, ಅವರ ಮನಸ್ಸಿನಲ್ಲಿ ಕೇವಲ ಓದುವಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ಅಂದರೆ ಕ್ರೀಡೆಗಳಲ್ಲಿ ಸಹ ಭಾಗವಹಿಸಬೇಕು ಅಂತಿರುತ್ತೆ. ಇದಕ್ಕೆ ಉತ್ತಮ ಅವಕಾಶ ಸಿಗುತ್ತೆ. ಕೇವಲ ಅವಕಾಶ ಅಲ್ಲ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಈ ಕಾರಣದಿಂದ ಸಂತೋಷದಿಂದಲೇ ದಿನ ಕಳೀತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯ ಆಗಲ್ಲ, ಅಪೂರ್ಣಗೊಳ್ಳುತ್ತೆ. ಇದಕ್ಕೆ ಕಾರಣಗಳು ಹಲವಾರು ಇರುತ್ತೆ. ಒಟ್ಟಾರೆ ಇವರೇ ಮಾಡಿದರೂ ಕೂಡ ತಪ್ಪು, ಆ ತಪ್ಪನ್ನು ಸುತ್ತಮುತ್ತಲಿನ ಜನ ಮರೀತಾರೆ. ಇವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚಗಳ ಮೇಲೆ ಹಿಡಿತಾ ಇರುತ್ತೆ, ಏನೂ ತೊಂದರೆ ಇಲ್ಲ. ಕಟಕ ರಾಶಿಯವರು ಇವತ್ತು ತಮ್ಮ ಹಳೆಯ ವಿಚಾರಗಳನ್ನು ಅಥವಾ ಗತಿಸಿದ ಕೆಲವೊಂದು ಈ ಗಳಿಗೆಗಳನ್ನು ಪುನಃ ಜ್ಞಾಪಿಸ್ಕೊತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರ ಮಾನಸಿಕ ನೆಮ್ಮದಿ ಸಹ ಹಾಳಾಗುತ್ತೆ. ಆದರೆ ಇವೆಲ್ಲವನ್ನು ಮರೆಯೋದಕ್ಕೆ ಏನು ಮಾಡ್ತಾರೆ, ಇವರು ಹೊಸ ರೀತಿಯ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೋತಾರೆ. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಇವರು ಸುಲಭವಾಗಿ ಶೀಘ್ರಗತಿಯಲ್ಲಿ ಪೂರೈಸುವ ಒಂದು ಈ ಬುದ್ಧಿವಂತಿಕೆ, ಪ್ರತಿಭೆ ಇರುತ್ತೆ. ಮುಖ್ಯವಾಗಿ ಗೃಹಿಣಿಯರು
ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಕಾರಣ ಏನಪ್ಪ ಅಂದರೆ ಅವರಿಗೆ ಬಹುಶಃ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಉರಿ ಥರ ಆಗೋದು, ಒಟ್ಟಾರೆ ಉದರ ಸಂಬಂಧಿತ ದೋಷಗಳು ಇವತ್ತು ಕಾಡಬಹುದು. ಗರ್ಭಿಣಿಯರಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕಾರಣ ಏನು ಅಂದರೆ ಬೀಳೋದು, ಏಟ್ ಮಾಡ್ಕೊಬೋದು, ಇಂತಹ ಸಂದರ್ಭಗಳು ಎದುರಾಗುವ ಸಾಧ್ಯತೆಗಳಿವೆ. ಇನ್ನು ನೀವು ಬೇರೆಯವರ ಕಷ್ಟಕ್ಕೆ ಅಂತ ನೀಡಿದ ಹಣ ಇವತ್ತು ನಿಮಗೆ ಅವಶ್ಯಕತೆ ಇದ್ದ ವೇಳೆಯಲ್ಲಿ ನಿಮ್ಮ ಕೈ ಸೇರುತ್ತೆ. ಇದರಿಂದ ವರಮಾನದಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸಿದರೂ ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ. ಆದ್ದರಿಂದ ಶಾಂತಿ ನೆಮ್ಮದಿಯಿಂದ ದಿನವನ್ನು ಕಳಿತೀರಿ. ನಿಮಗಾದ ಸಂತೋಷವನ್ನು ಪ್ರತಿಯೊಬ್ಬರಲ್ಲಿಯೂ ಹಂಚಿಕೊಳ್ತೀರಿ. ಆದರೆ ಮುಖ್ಯವಾಗಿ ಇಲ್ಲಿ ದೂರದ ಸಂಬಂಧಿಕರ ಜೊತೆಯಲ್ಲಿ ಅಥವಾ ಬಂಧು ಬಳಗದವರ ಜೊತೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಮೂಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ. ಎಚ್ಚರಿಕೆಯಿಂದ ವರ್ತಿಸೋದು ಒಳ್ಳೆಯದು. ಸಿಂಹರಾಶಿಯವರು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ನೆಲೆಸಿರುತ್ತೆ. ಹಾಗೆ ಆತ್ಮವಿಶ್ವಾಸದ ಕೊರತೆ ಸಹ ಇರುತ್ತೆ. ಈ ಕಾರಣದಿಂದ ನೀವೇ ಸ್ವತಂತ್ರವಾಗಿ ಅತಿ ಮುಖ್ಯ ಅಂತ ಅನಿಸಿದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಆದರೆ ಅದೃಷ್ಟವಶಾತ್ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದ ಸದಸ್ಯರ ಸಹಾಯ ಸಿಗುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಸಿಗುತ್ತೆ. ಈ ಕಾರಣದಿಂದ ಸ್ವಲ್ಪ ನಿಧಾನಗತಿ ಅನ್ನಿಸ್ಕೊಂಡ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಲ್ಲ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹಿನ್ನಡೆ ಇದ್ದರೂ ಕೂಡ, ಬೇರೆಯವರಿಂದ ತೊಂದರೆ ಉಂಟಾದರೂ ಕೂಡ ಏನು ಮಾಡ್ತೀರಿ, ಸಹನೆಯನ್ನು ಕಳ್ಕೊತೀರಿ, ಜೋರಾಗಿ ಮಾತಾಡ್ತೀರಿ. ಇದರಿಂದ ಬೇರೆಯವರ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿರೋರು ಕೂಡ ಈ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ಹತ್ರ ಬೆಲೆ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರೋ ಥರ ಆಗುತ್ತೆ. ಆದ್ದರಿಂದ ಕೋಪ ಬೇಡ, ಮಾತಿನಲ್ಲಿ ನಯ ವಿನಯ ಇರಲಿ. ಇದ್ದಾಗ ಮಾತ್ರ ನೀವು ಈ ದಿನ ಸಂಪೂರ್ಣವಾಗಿ ಒಳ್ಳೆಯ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ. ನಿಮ್ಮ ತಂದೆಯವರ ಜೊತೆಯಲ್ಲಿ ಅನಾವಶ್ಯಕವಾದಂತಹ ವಿಚಾರಗಳಿಗೆ ವಾದ ವಿವಾದ ಉಂಟಾಗುತ್ತೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರದಲ್ಲೂ ಸಹ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಇವರನ್ನು ಒಂದು ಒಳ್ಳೆಯ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಅದು ನಿಜಕ್ಕೂ ಅದೃಷ್ಟ. ಆದರೆ ಇವರೇನಪ್ಪ ಮಾಡ್ತಾರೆ ಅಂದರೆ ಯಾವುದೇ ವಿಚಾರದಲ್ಲಿ ಸಹ ಒಂದು ಸ್ವತಂತ್ರವಾದ ದೃಢವಾದ ನಿಲುವನ್ನು ತಗೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಒಂದು ರೀತಿ ಯಾರೋ ಏನೋ ಕೇಳ್ತಾರೆ, ಅಯ್ಯೋ ಆಯಿತು ಮಾಡ್ತೀನಿ ಬಿಡು, ಆಗಲಿ ಹೋಗು ಅಂತ ಆ ತಕ್ಷಣ ಮಾಡಬೇಕಾಗಿರೋ ಕೆಲಸಗಳನ್ನು ಸಹ ಅನಾವಶ್ಯಕವಾಗಿ ಚೂರು ಮುಂದೂಡ್ತಾರೆ. ಅತಿ ತಡವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಈ ಕಾರಣದಿಂದ ಉದ್ಯೋಗದ ವಿಚಾರದಲ್ಲಿ ಮುಖ್ಯವಾಗಿ ಇವರಿಗೆ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಯಾವಾಗ ಹಿನ್ನಡೆ ಲಭಿಸುತ್ತೆ, ಇವರು ತಪ್ಪು ಇವ್ರದೇ ಇರಲಿ, ಏನು ಮಾಡ್ತಾರೆ, ಎದುರಿಗಿರೋರನ್ನ ಟೀಕೆ ಮಾಡ್ತಾರೆ. ಯಾವಾಗ ಎದುರಿಗಿರೋರನ್ನ ಟೀಕೆ ಮಾಡ್ತಾರೆ, ಇವರಿಂದ ಕೆಲವೊಬ್ಬರು ದೂರ ಹೋಗ್ತಾರೆ, ಇವರನ್ನು ಒಂಟಿತನ ಕಾಡುತ್ತೆ. ಆದರೆ ಇವರ ಬಗ್ಗೆ ತಮ್ಮ ಸಹೋದ್ಯೋಗಿಗಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಒಂದು ರೀತಿ ಅನುಕಂಪ ಉಂಟಾಗುತ್ತೆ. ಆ ನಂತರ
ಅವರೇನು ಮಾಡ್ತಾರೆ, ಅವರೇ ಬರ್ತಾರೆ, ಇವರ ತಪ್ಪನ್ನು ಮನ್ನಿಸ್ತಾರೆ. ಆ ನಂತರ ಇವರ ಕೆಲಸ ಕಾರ್ಯದಲ್ಲಿ ನೆರವಾಗ್ತಾರೆ. ಒಟ್ಟಾರೆ ಇವತ್ತು ಒಂದು ರೀತಿ ಅವಮಾನದ ಪ್ರಸಂಗವನ್ನು ಎದುರಿಸಲು ಇವರು ಸನ್ನದ್ಧರಾಗಿರಬೇಕು, ಬೇರೆ ವಿಧಿ ಇಲ್ಲ. ಮಾತುಕತೆಯ ಮೇಲೆ ಹಿಡಿತಾ ಇರಬೇಕು, ಬೇರೆಯವರನ್ನ ದೂರೋದಕ್ಕೆ ಹೋಗಬಾರ್ದು. ತಮ್ಮ ತಪ್ಪನ್ನು ಸರಿಪಡಿಸಿಕೊಂಡು ಇವತ್ತು ಮುಂದುವರೆದರೆ ಯಾವುದೇ ಒಂದು ರೀತಿಯ ತೊಂದರೆ ಕಂಡು ಬರಲ್ಲ. ಎಲ್ಲ ರೀತಿಯಲ್ಲೂ ಅನುಕೂಲತೆ ಇರುತ್ತೆ, ಉತ್ತಮ ಆರೋಗ್ಯ ಇರುತ್ತೆ. ಆದರೆ ವಾಯುದೋಷ ಇರೋರು ಮಾತ್ರ ಎಚ್ಚರಿಕೆಯಿಂದಿರಬೇಕು. ಹಣಕಾಸಿನ ಕೊರತೆ ಇರುತ್ತೆ, ಆ ಕೊರತೆಯನ್ನು ಸರಿದೂಗಿಸ್ಕೊಂಡು ಹೋಗೋ ಒಂದು ಬುದ್ಧಿವಂತಿಕೆ ಸಹ ನಿಮ್ಮಲ್ಲಿ ಕಂಡುಬರುತ್ತೆ. ತುಲಾ ರಾಶಿಯವರಿಗೆ ಇವತ್ತು ತಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ಆದರೆ ಏನಪ್ಪ ಮಾಡ್ತಾರೆ, ಇವರ ಜೊತೆಯಲ್ಲಿರೋರು ಅಂದರೆ ಇವರ ಬಗ್ಗೆ ಒಂದು ರೀತಿ ಅಸೂಯೆಯ ಒಂದು ವ್ಯಕ್ತಿತ್ವವನ್ನು ಬಿಂಬಿಸ್ತಾರೆ. ಅಂದರೆ ಇವರ ಕೆಲಸ ಕಾರ್ಯಗಳು ವಿಶೇಷವಾದಂತಹ ಮಾದರಿಯಲ್ಲಿ ಯಶಸ್ಸನ್ನು ಕಂಡರೂ ಕೂಡ ಇವರನ್ನು ಅಭಿನಂದಿಸಲ್ಲ. ಅಭಿನಂದಿಸುವ ವಿಚಾರ ಇಲ್ಲಿ ಅದರಲ್ಲಿರೋ ಒಂದು ಲೋಪದೋಷಗಳನ್ನು ಹುಡುಕಿ ಅದನ್ನು ಒಂದು ರೀತಿಯಲ್ಲಿ ಎತ್ತಾಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ, ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಮೂಡುತ್ತೆ. ಈ ಕಾರಣದಿಂದ ತಾವಾಯಿತು, ತಮ್ಮ ಕೆಲಸ ಆಯಿತು ಅನ್ನುವ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರೈಸ್ತಾರೆ, ಯಾವುದೇ ತೊಂದರೆ ಉಂಟಾಗಲ್ಲ. ಇನ್ನು ಬಹುದಿನದಿಂದ ಈ ಮದುವೆಗೆ ತಯಾರಿ ನಡೆಸಿದರೂ ಯಾವುದಾದರೊಂದು ಅಡೆತಡೆ ಎದುರಾಗ್ತಾ ಇರುತ್ತೆ. ಆ ಒಂದು ಅಡೆತಡೆಗಳು ದೂರ ಆಗುತ್ತೆ, ವಿವಾಹದ ಕೆಲಸ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತೆ ಅಥವಾ ನಡೀತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಬೇರೆಯವರನ್ನು ಇವರು ನಂಬೋದಿಲ್ಲ. ಈ ಕಾರಣದಿಂದ ಅದರಲ್ಲೂ ದಂಪತಿಗಳ ನಡುವೆ ಕೊಂಚ ಭಿನ್ನಾಭಿಪ್ರಾಯ ಸಹ ಉಂಟಾಗುತ್ತೆ. ಆದ್ದರಿಂದ ಕನಿಷ್ಠ ಪಕ್ಷ ಹತ್ತಿರದ ಸಂಬಂಧಿಕರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಿ. ನಿಮ್ಮ ಕುಟುಂಬದ ಸದಸ್ಯರನ್ನ ನಂಬಿಕೆಯಿಂದ ನೋಡಿ. ಎಲ್ಲರ ವಿಶ್ವಾಸವನ್ನು ಗಳಿಸಿದರೆ ಇವತ್ತು ನಿಮಗೆ ಅತ್ಯುತ್ತಮ ದಿನ. ಯಾವುದೇ ತೊಂದರೆ ಕಂಡು ಬರಲ್ಲ, ಹಣಕಾಸಿನ ಕೊರತೆ ಇರಲ್ಲ, ಉತ್ತಮ ಆರೋಗ್ಯ ನಿಮಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತು ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಹೆಚ್ಚಿನ ಒಲವನ್ನು ನೀಡ್ತಾರೆ. ಅದರಲ್ಲಿಯೂ ತಮ್ಮ ಈ ದಂಪತಿಗಳ ನಡುವೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಕೂಡ ದೂರ ಆಗುತ್ತೆ. ತಮ್ಮ ಮಕ್ಕಳ ಒಂದು ವಿಚಾರದಲ್ಲಿ ಅವರ ಒಂದು ಭವಿಷ್ಯಕ್ಕಾಗಿ ಉತ್ತಮ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ. ಒಟ್ಟಾರೆ ಕುಟುಂಬದಲ್ಲಿ ಇವತ್ತು ನಿಮ್ಮಿಂದ ಸಂತೋಷದ ವಾತಾವರಣ ಏರ್ಪಡುತ್ತೆ. ಕೋಪ ಬರುತ್ತೆ, ಆದರೆ ಆ ಕೋಪವನ್ನು ನೀವಾಗೆ ದೂರ ಮಾಡ್ಕೋತೀರಿ, ಅತಿ ಸಹನೆಯಿಂದ ವರ್ತಿಸ್ತೀರಿ. ಇದರಿಂದ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಉಂಟಾಗುತ್ತೆ. ಆದರೆ ಇದರ ಒಂದು ಫಲಿತಾಂಶ ಒಂದು ಹೊಸ ರೀತಿಯಲ್ಲೇ ಇರುತ್ತೆ. ಕುಟುಂಬದಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಪ್ರೀತಿಯಿಂದ ಬೇರೆಯವರೇ ಪೂರೈಸ್ತಾರೆ. ಉದ್ಯೋಗದಲ್ಲಿ ಸಹ ನಿಮಗೆ ಬೇರೆಯವರ ಸಹಕಾರ ಸಿಗುತ್ತೆ. ಹಣಕಾಸಿನ ತೊಂದರೆ ಉಂಟಾಗಲ್ಲ, ನಿಮ್ಮ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ. ನೀವು ಆಡುವ ಮಾತುಗಳಿಗೆ ವಿಶೇಷ ಅರ್ಥ ಬರುತ್ತೆ. ಇದರಿಂದ ಎಲ್ಲರೂ ನಿಮ್ಮ ಜೊತೆ ಆತ್ಮೀಯರಂತೆ ಬಾಳ್ತಾರೆ. ಒಟ್ಟಾರೆ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ನಡೆನುಡಿಗಳು ತುಂಬ ಮುಖ್ಯವಾಗುತ್ತೆ. ನಿಮ್ಮ ತೀರ್ಮಾನಗಳಿಗೆ ಉತ್ತಮ ಗೌರವ ಲಭಿಸುತ್ತೆ. ನೆರೆಹೊರೆಯವರ ಜೊತೆ ಇದ್ದ ಅಲ್ಪ ಸ್ವಲ್ಪ ಮನಸ್ತಾಪವನ್ನು ಸಹ ಮಾತುಕತೆಯಿಂದ ಪೂರ್ಣಗೊಳಿಸ್ತೀರಿ. ಕಲಾವಿದರಿಗೆ ವಿಶೇಷವಾದಂತಹ ಆದ್ಯತೆ ಮತ್ತು ಅವಕಾಶ ದೊರೆಯುತ್ತೆ. ವಿದ್ಯಾರ್ಥಿಗಳು ಕೋಪವನ್ನು ಬಿಟ್ಟು ತಮ್ಮ ಯೋಜನೆಯಲ್ಲಿ ಮುಂದುವರೆದರೆ
ವಿದ್ಯಾಭ್ಯಾಸದಲ್ಲಿ ವಿಶೇಷವಾದಂತಹ ಪಾಂಡಿತ್ಯವನ್ನು ಸುಲಭವಾಗಿ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಧನುರಾಶಿಯವರ ಕೆಲಸ ಕಾರ್ಯಗಳು ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತೆ. ಇವರಿಗೆ ಉದ್ಯೋಗದಲ್ಲಿ ಇವರು ಮಾಡದ ತಪ್ಪೊಂದು ತುಂಬ ದಿನದಿಂದ ಒಂದು ರೀತಿ ನ್ಯಾಯ ಪಂಚಾಯಿತಿ ವೇದಿಕೆಯಲ್ಲಿರುತ್ತೆ. ಇವತ್ತೇನಪ್ಪ ಆಗುತ್ತೆ ಅಂದರೆ ಇವರ ಮೇಲಿದ್ದ ಎಲ್ಲ ಅಪಾದನೆಗಳು ದೂರವಾಗುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ ಇವರಿಗೆ ಅತಿ ಸಂತೋಷದ ದಿನವಾಗುತ್ತೆ. ಇವರಿವತ್ತು ಸ್ವಲ್ಪ ಕೋಪದಿಂದ ವರ್ತಿಸ್ತಾರೆ, ಮುಂಗೋಪ ಹೆಚ್ಚಾಗತ್ತೆ. ಆದರೆ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ಶಾಂತರಾಗ್ತಾರೆ. ಇವರ ಜೊತೆಯಲ್ಲಿರೋರು ಕುಟುಂಬ ವರ್ಗದಲ್ಲಾಗ್ಬೋದು, ವೃತ್ತಿ ಕ್ಷೇತ್ರದಲ್ಲಾಗ್ಬೋದು, ಏನು ಮಾಡ್ತಾರೆ, ಇವರ ಮನಸ್ಥಿತಿಯನ್ನು ಅರಿತುಕೊಂಡು ಅದರಂತೆ ನಡ್ಕೋತಾರೆ. ಆದ್ದರಿಂದ ಇವರ ಆತ್ಮವಿಶ್ವಾಸ ಹೆಚ್ಚುತ್ತೆ. ಅಷ್ಟು ಮಾತ್ರ ಅಲ್ಲ, ನಾನು ಹೇಳೋದೆಲ್ಲ ಕರೆಕ್ಟು, ನಾನು ಮಾಡೋದೆಲ್ಲ ಕರೆಕ್ಟು ಅನ್ನೋ ಒಂದು ತಪ್ಪು ನಿರ್ಧಾರಕ್ಕೆ ಬರ್ತಾರೆ. ಈ ಕಾರಣದಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಅಥವಾ ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಯಾರೊಬ್ಬರ ತೀರ್ಮಾನವನ್ನು ಇವರು ಒಪ್ಪಲಾರದಿರ ಹೋಗ್ತಾರೆ. ಇದರಿಂದ ಕುಟುಂಬದಲ್ಲಿ ಸಹ ಬಿಗುವಿನ ವಾತಾವರಣ ದಿನಾಂತ್ಯಕ್ಕೆ ಉಂಟಾಗುತ್ತೆ. ಆದ್ದರಿಂದ ಕೋಪವನ್ನು ನಿಯಂತ್ರಿಸ್ಕೋಬೇಕು, ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಬೇಕು. ಆಗ ನಿಮಗೆ ಈ ದಿನ ಒಂದು ಹೊಸ ರೀತಿಯ ಜೀವನ ಇರುತ್ತೆ, ಹೊಸ ಹೊಸ ಅವಕಾಶಗಳು ಎದುರಾಗುತ್ತೆ. ನಿಮ್ಮ ಬೇಡಿಕೆಗಳೆಲ್ಲ ಸುಲಭವಾಗಿ ಈಡೇರುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಯಾವುದೇ ಒಂದು ಅಂಜಿಕೆ ಮನದಲ್ಲಿ ಇದ್ದರೆ ಅದನ್ನು ಬಿಟ್ಬಿಡಿ. ಮಕರ ರಾಶಿಯವರು ಈ ದಿನ ತುಂಬ ಶಾಂತಿ ಸಹನೆಯಿಂದ ವರ್ತಿಸ್ತಾರೆ. ಯಾರ ಜೊತೆನೂ ಜಗಳ ಕಾಯಕ್ಕೆ ಹೋಗಲ್ಲ. ಇದು ಜಗಳ ಕಾಯೋನು ದೊಡ್ಡವ್ರ ವಿಚಾರ ಅಲ್ಲ, ಮಕ್ಕಳು ಸಹ ಅಷ್ಟೇ. ಹಾಗೆಯೇ ವಾದ ವಿವಾದದಲ್ಲಿ ತೊಡಗಲ್ಲ. ಒಂದು ವೇಳೆ ಈ ಪರಿಸ್ಥಿತಿಯ ಒಂದು ಒತ್ತಡಕ್ಕೆ ಮಣಿದು ಕೋಪಗೊಳ್ಳುವಂತಹ ಸಂದರ್ಭ ಬಂದರೆ, ಬೇರೆಯವರ ಜೊತೆ ಜಗಳವಾಡಬೇಕಾದಂತಹ ಸಂದರ್ಭ ಬಂದರೆ ಏನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಆ ಜಾಗದಿಂದ ಬೇರೆ ಕಡೆ ಹೊರಟೋಗ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರ ವಿಚಾರದಲ್ಲಿ ಸತತವಾಗಿ ತಪ್ಪು ನಿರ್ಧಾರಗಳನ್ನು ತಗೋತಾ ಇದ್ದವರು, ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದವರು ಏನು ಮಾಡ್ತಾರೆ, ತಾವೇ ಇವರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರಲ್ಲಿ ಒಂದು ರೀತಿ ಆ ಕ್ಷಮಾಗುಣ ಇರುತ್ತೆ. ಯಾರೆಷ್ಟೇ ತಪ್ಪು ಮಾಡಿರಲಿ, ಇವರ ಕೆಲಸ ಕಾರ್ಯದಲ್ಲಿ ಯಾರಿಂದ ಎಷ್ಟೇ ಸ್ವಲ್ಪ ತೊಂದರೆ ಉಂಟಾಗಿರಲಿ, ಬೇರೆಯವರು ಪ್ರೀತಿಯಿಂದ ಬಂದು ಮಾತನಾಡಿಸಿದಾಗ ಎಲ್ಲವನ್ನು ಮರೀತಾರೆ. ಈ ಕಾರಣದಿಂದ ಮುಖ್ಯವಾಗಿ ಈ ಸಾಮಾಜಿಕ ಕ್ಷೇತ್ರದಲ್ಲಿ, ಅಂದರೆ ಸಂಘ ಸಂಸ್ಥೆಯನ್ನು ನಡೆಸ್ತಿರೋರಿರ್ಬೋದು, ಅಥವಾ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಜನಸೇವೆ ಮಾಡ್ತಾ ಇರೋರಿರ್ಬೋದು, ಇಲ್ಲ ರಾಜಕೀಯ ಧುರೀಣರಿರ್ಬೋದು, ಇವರ ಜೀವನದಲ್ಲಿ ಹೊಸ ರೀತಿಯ ಒಂದು ರೀತಿ ಅದೃಷ್ಟದ ಬಾಗಿಲು ತೆಗೆಯುತ್ತೆ. ಇವರ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಸಿಗುತ್ತೆ, ಅವಕಾಶಗಳು ಸಹ ಇವರದಾಗುತ್ತೆ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ನಿಧಾನವಾದರೂ ನಿರೀಕ್ಷಿಸಿದಂತೆ ಹಣ ಗಳಿಸೋದಕ್ಕೆ ಇವರಿಂದ ಇವತ್ತು ಸಾಧ್ಯವಾಗುತ್ತೆ. ಕುಂಭರಾಶಿಯವರು ತಮ್ಮಲ್ಲಿರೋ ಅತಿಯಾದ ಆತ್ಮಾಭಿಮಾನವನ್ನು ಬಿಡಬೇಕು. ಅತಿಯಾದ ಆತ್ಮವಿಶ್ವಾಸದಿಂದ ದೂರವಾಗಬೇಕು. ಇಲ್ಲೇನಾಗುತ್ತೆ, ಇವರಿಗೆ ಯಾರನ್ನು ಬೈದರೂ ಪರವಾಗಿಲ್ಲ, ಅವರು ಸುಮ್ಮನಿರ್ತಾರೆ. ಯಾರ ಕೆಲಸ ಕಾರ್ಯಗಳಲ್ಲಿ ಇವರು ಮಧ್ಯೆ ಹೋಗಿ ಸಹ ಅವರು ಸುಮ್ಮನಿರ್ತಾರೆ. ಇಂತಹ ಒಂದು ತಪ್ಪು ಭಾವನೆಗಳು ಅಥವಾ ತಪ್ಪು ಕಲ್ಪನೆಗಳಿರುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರ ಸುತ್ತಮುತ್ತಲಿನ ಜನ
ಏನು ಮಾಡ್ತಾರೆ, ಎಲ್ಲಿವರೆಗೂ ಇದನ್ನು ಸಹಿಸ್ಕೋಬೋದು ಅಲ್ಲಿವರೆಗೂ ಇರ್ತಾರೆ. ಆ ನಂತರ ಇವರ ಜೊತೆ ವಾದ ವಿವಾದದಲ್ಲಿ ತೊಡಗ್ತಾರೆ. ಈ ಕಾರಣದಿಂದ ಕುಂಭರಾಶಿಯವರು ತಮಗೆ ಬಂದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡ್ರೆ ಇವತ್ತು ಅತಿ ಒಳ್ಳೆಯ ದಿನ, ತುಂಬ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಿರಿಯ ಅಧಿಕಾರಿಗಳು ಅವರಿಗೆ ಹೊಸ ರೀತಿಯ ಜವಾಬ್ದಾರಿ ದೊರೆಯುತ್ತೆ. ಅವರು ಇನ್ನೂ ಉನ್ನತ ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಬೇರೆಯವರ ವಿಚಾರದಲ್ಲಿ ಅನಾವಶ್ಯಕವಾಗಿ ನೀವು ಭಾಗವಹಿಸಿದ್ದೇ ಆದರೆ ನೀವು ಮುಖ್ಯವಾಗಿ ಉದ್ಯೋಗವನ್ನು ಬದಲಾಯಿಸಬೇಕಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ರೀತಿ ನಡಿಗೆಯನ್ನು ಹಿಡಿದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತು ವಹಿಸೋದು ತುಂಬ ಒಳ್ಳೆಯದು. ಆರಂಭದಲ್ಲಿ ಕಷ್ಟ ನಷ್ಟಗಳಿರುತ್ತೆ, ಹಿನ್ನಡೆ ಇರುತ್ತೆ ನಿಮ್ಮ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ. ಆದರೆ ಸಹನೆಯಿಂದ ಮುಂದುವರಿರಿ. ನೀವು ನಿಧಾನಗತಿಯಲ್ಲಿ ಇವತ್ತು ಸಾಗಿದಷ್ಟು ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸಿನತ್ತ ಸಾಗುತ್ತೆ. ಇದು ವಿಚಾರ. ಹಿರಿಯರ ಮಾರ್ಗದರ್ಶನ, ಅನುಗ್ರಹ ನಿಮಗೆ ದೊರೆಯುತ್ತೆ. ಉತ್ತಮ ಆರೋಗ್ಯ ಇರುತ್ತೆ. ಹಣಕಾಸಿನ ಕೊರತೆ ಉಂಟಾಗಲ್ಲ. ಮೀನರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳು ಅತಿ ಸರಳವಾದದ್ದು ಆದರೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಪಡ್ತಾರೆ. ಇವರಿಗೆ ಇವರ ಮನಸ್ಸಿನಲ್ಲಿ ಒಂಥರ ಸಿಕ್ಸ್ತ್ ಸೆನ್ಸ್ ಅಂತ ಏನು ಹೇಳ್ತೀವಿ, ಅದು ಗಾಢವಾಗಿರುತ್ತೆ. ಅವರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ, ಇವಾಗ ಆರಂಭ ಮಾಡೋ ಕೆಲಸದಲ್ಲಿ ಏನೋ ತೊಂದರೆ ಉಂಟಾಗ್ಬೋದು ಅಂತ. ಇವರ ನಿರೀಕ್ಷೆಯಂತೆ ತೊಂದರೆ ಉಂಟಾಗುತ್ತೆ. ಆದರೆ ಇವರು ಎಲ್ಲೋ ಆತುರದ ನಿರ್ಧಾರಗಳನ್ನ ತಗೋಬಲ್ಲ. ಹಾಗೆ ತಮ್ಮ ಮನಸ್ಸನ್ನು ಬದಲಾಯಿಸಲ್ಲ, ತೆಗೆದುಕೊಳ್ಳೋ ನಿರ್ಧಾರಗಳನ್ನು ಬದಲಾಯಿಸಲ್ಲ. ಇದರಿಂದ ಸ್ವಲ್ಪ ತಡವಾದರೂ ಕೂಡ ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಕಂಡುಬರುತ್ತೆ. ಯಾವುದೇ ತೊಂದರೆ ಇಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಇದ್ದ ಅನಾವಶ್ಯಕ ಅಸಮಾಧಾನ ಅಥವಾ ಬೇಸರಗಳು ದೂರವಾಗುತ್ತೆ. ನಿಮ್ಮ ಪತಿ ಅಥವಾ ಪತ್ನಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುತ್ತೆ. ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಆವಾಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಿನಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಪ್ರಯತ್ನ ಏನೇ ಇದ್ದರೂ ಕೂಡ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಸಹ ಉಂಟಾಗುತ್ತೆ. ನಿಮ್ಮ ಅತಿ ಮುಖ್ಯ ಕೆಲಸವೊಂದು ಅಪೂರ್ಣಗೊಳ್ಳುತ್ತೆ. ಇವತ್ತು ಇದನ್ನು ಮುಗಿಸಲೇಬೇಕು ಅಂತ ಕಷ್ಟಪಟ್ಟು ಶುರು ಮಾಡ್ತೀರಿ, ಆದರೆ ಅದು ಅರ್ಧಂಬರ್ಧಕ್ಕೆ ನಿಲ್ಲುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದ್ದರೂ ಕೂಡ ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಹಣದ ಕೊರತೆ ಉಂಟಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಅತಿಯಾದ ವಾಯುವಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತೆ. ಎಚ್ಚರಿಕೆ ಇರಲಿ.